ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ ಮತ್ತು ಸಹೋದರಿಯರೇ, ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು. ಕ್ರಿಸ್ತನ ಜೀವಿತ ಪಾಠದ ಹೆಸರು 9 ಮಂದಿ ಎಲ್ಲಿ. ರೀಪ್ರಿಂಟ್ ಸಂಖ್ಯೆ ಪುಟದ ಸಂಖ್ಯೆ 5453, ಪುಟದ ಸಂಖ್ಯೆ 75-76. 10 ಮಂದಿ ಶುದ್ಧರಾದರಲ್ಲ, ಮಿಕ್ಕ 9 ಮಂದಿ ಎಲ್ಲಿ? 10 ಮಂದಿ ಶುದ್ಧರಾದರೂ ಕೇವಲ ಒಬ್ಬನು ಮಾತ್ರ ದೇವರನ್ನು ಮಹಿಮೆಪಡಿಸಲು ಹಿಂದಿರುಗಿದ್ದನ್ನು ಯೇಸುವು ಜನರ ಗಮನಕ್ಕೆ ತಂದಿದ್ದನು. ಅವರು ಹಿಂತಿರುಗಿ ಬಂದು ಸ್ತೋತ್ರವನ್ನು ಸಲ್ಲಿಸಿ ತನ್ನ ಮೂಲಕವಾಗಿ ದೇವರ ಶಕ್ತಿಯು ಕಾರ್ಯ ಸಾಧಿಸಿತೆಂಬುದನ್ನು ಅಂಗೀಕರಿಸಿಕೊಳ್ಳಲು ಅವರನ್ನು ಆತನು ಕೊಂಡಿರಲಿಲ್ಲವೆಂಬುದು ನಿಜವೇ. ತಮಗೆ ಏನು ಮಾಡಲು ಆತನು ಹೇಳಿದ್ದನೋ ಅದನ್ನು ಅವರು ಮಾಡಿ ಯಾಜಕನಿಗೆ ತಮ್ಮನ್ನು ತೋರಿಸಿಕೊಳ್ಳಲು ಹೋಗಿದ್ದರಲ್ಲದೆ ಮತ್ತೇನೂ ಅಲ್ಲ. ಅಂದರೆ ತಮ್ಮ ಕೆಲಸದ ವಿಷಯವಾಗಿ ಹೋಗಿರಲಿಲ್ಲವೆನ್ನುವುದು ನಿಜ. ನಿನ್ನನ್ನು ಗುಣಪಡಿಸಿದರೆ ನಿನ್ನ ಜೀವಿತವನ್ನು ಪ್ರತಿಷ್ಠೆ ಮಾಡಿಕೊಂಡು ನನ್ನ ಶಿಷ್ಯನಾಗುವೆಯಾ ಎಂದು ಆತನನ್ನು ಸ್ವಸ್ಥಪಡಿಸುವ ಮೊದಲು ಯೇಸುವು ಹೇಳಿ ಅವರೊಂದಿಗೆ ಏಕೆ ಆತನು ಚೌಕಾಶಿ ಮಾಡಲಿಲ್ಲ. ನಿಸ್ಸಂಶಯವಾಗಿಯೂ ಅವರು ಈ ಏರ್ಪಾಟನ್ನು ಒಪ್ಪಿಕೊಳ್ಳುತ್ತಿದ್ದರು. ಅಸಹ್ಯಕರವೂ ಸ್ವಸ್ಥವಾಗದಂಥದ್ದೂ ಆದ ವ್ಯಾಧಿಯನ್ನು ತೊಲಗಿಸಿಕೊಳ್ಳಲು ಯಾರು ತಾನೇ ಯಾವ ಷರತ್ತು ವಿಧಿಗಳನ್ನಾದರೂ ಒಪ್ಪಿಕೊಳ್ಳುವುದಿಲ್ಲ. ತನ್ನ ಶಿಷ್ಯರ ಸಂಖ್ಯೆಯನ್ನು ಹೆಚ್ಚಿಸಿಕೊಳ್ಳಲು ಯೇಸುವು ಈ ವಿಧಾನವನ್ನು ಯಾಕೆ ಅನುಸರಿಸಲಿಲ್ಲ? ನಿಸ್ಸಂದೇಹವಾಗಿ ಉತ್ತರವೇನಾಗಿರಬೇಕೆಂದರೆ ಆತನು ತನ್ನ ತಂದೆಯ ಕಾರ್ಯ ನಿರ್ವಹಣಾ ಮನೋಭಾವವನ್ನು ಅನುಸರಿಸುತ್ತಿದ್ದನೆಂಬುದು. ಇದನ್ನು ಆತನು ಈ ಮಾತಿನಲ್ಲಿ ವ್ಯಕ್ತಪಡಿಸಿದನು. ತಂದೆಯು ನನ್ನನ್ನು ಆರಾಧಿಸುವವರು ಇಂಥವರೇ ಆಗಿರಬೇಕೆಂದು ಅಪೇಕ್ಷಿಸುತ್ತಾನಲ್ಲವೇ? ಆತನನ್ನು ಆರಾಧಿಸುವವರು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸಬೇಕು. ತಂದೆಯು ಬೇರೆ ಯಾರನ್ನು ಬಯಸದಂತೆಯೇ ಮಗನು ಸಹ ಬೇರೆ ಯಾರನ್ನು ಬಯಸುವುದಿಲ್ಲ. ಈ ವಿಧವಾಗಿ ಯೇಸುವಿನ ಮತ್ತು ಅಪೊಸ್ತಲರ ಉಪದೇಶಗಳು ಸುವಾರ್ತಿಕರ ಹಾಗೂ ಭಕ್ತಿ ಸಂಜೀವನ ಮುಂತಾದ ಹಲವು ಉಪದೇಶಗಳಿಗಿಂತಲೂ ಬಹು ಭಿನ್ನವಾಗಿದ್ದವು. ಯೇಸು ಇಲ್ಲವೇ ಅಪೊಸ್ತಲರು ಪ್ರಾಪಂಚಿಕವಾಗಿ ಎಂದೂ ಜನರನ್ನು ಕ್ರಿಸ್ತನ ಶಿಷ್ಯರಾಗಲು ಒತ್ತಾಯಿಸಿರಲಿಲ್ಲ. ಅವರು ಕೇವಲ ಕೆಲವು ಮಹತ್ವದ ಸತ್ಯಾಂಶಗಳನ್ನು ಉಪದೇಶಿಸಿದ್ದರು ಅಥವಾ ಪ್ರಕಟಣೆ ಮಾಡಿದ್ದರು ಮತ್ತು ಯಾರೂ ಅವರು ಪ್ರಸ್ತಾಪಿಸಿದ ಮಹತ್ತಾದ ಸತ್ಯಾಂಶಗಳಿಂದ ಪ್ರಭಾವಿತರಾಗಿ ಈ ವಿಧವಾದ ಉಪದೇಶಗಳಿಗೆ ಅಧೀನರಾಗಿ ಬಂದಿದ್ದರೋ ಅಂಥವರನ್ನು ಅವರು ಅಂಗೀಕರಿಸಿಕೊಂಡಿದ್ದರು. ಅವರು ಪಾಪ, ನೀತಿ ಮತ್ತು ಮುಂಬರಲಿರುವ ನ್ಯಾಯ ತೀರ್ಪಿನ ಅಥವಾ ನ್ಯಾಯ ವಿಚಾರಣೆಯ ವಿಷಯಗಳನ್ನು ಪ್ರತಿಪಾದನೆ ಮಾಡಿ ಆ ಸಂಗತಿಗಳನ್ನು ವ್ಯಕ್ತಿಗಳ ಮನಸ್ಸಾಕ್ಷಿ ತೀರ್ಮಾನಗಳಿಗೆ ಬಿಟ್ಟಿದ್ದರು. ಯಾರು ಪಾಪವನ್ನು ತ್ಯಜಿಸಿ ದೇವರ ಕಡೆಗೆ ತಿರುಗಿಕೊಳ್ಳುವರೋ ಅವರು ಪಾಪ ಕ್ಷಮೆಯನ್ನು ಹೊಂದಿ ಕ್ರಿಸ್ತನ ರಕ್ತದಲ್ಲಿರುವ ಯಜ್ಞಫಲದ ಮೂಲಕವಾಗಿ ದೇವರೊಂದಿಗೆ ಹೊಂದಾಣಿಕೆಗೆ ಬರಬಹುದೆಂಬುದನ್ನು ತಿಳಿಸಿದ್ದರು. ಪಾಪಗಳಿಗೆ ಪಶ್ಚಾತ್ತಾಪಪಟ್ಟು ತಮ್ಮ ಜೀವಿತವನ್ನು ಸಂಪೂರ್ಣವಾಗಿ ದೇವರ ಸತ್ಯದ ಹಾಗೂ ನೀತಿಯ ವಿಷಯವಾದ ಸೇವೆಗೆ ಪ್ರತಿಷ್ಠೆಪಡಿಸಿಕೊಂಡು ಒಳ್ಳೆಯ ಸೈನಿಕರಾಗಿ ಶ್ರಮೆಯನ್ನು ಅನುಭವಿಸಲು ಇಚ್ಛಿಸುವವರೆಲ್ಲರಿಗೂ ಉನ್ನತ ಸ್ಥಾನದ ಅಥವಾ ಪರಲೋಕದ ಬಾಧ್ಯತೆ ಹೊಂದುವ ಸಲುವಾಗಿ ಕರೆಯ ವಿಷಯವಾಗಿ ತಿಳಿಸಿದ್ದರು. ಒಂದು ಸಂದರ್ಭದಲ್ಲಿ ಯೇಸುವು ಶಾಂತ ಭಾವದಿಂದ ನಿರ್ಣಯಗಳನ್ನು ತೆಗೆದುಕೊಳ್ಳುವುದನ್ನು ಮಸುಕು ಮಾಡಬಹುದಾದಂಥ ಉತ್ಸಾಹದ ವಿಷಯದಲ್ಲಿ ಸ್ಪಷ್ಟವಾಗಿ ಗದರಿಸಿ ಹೀಗೆ ಹೇಳಿರುವುದನ್ನು ಸಹ ನಾವು ನೆನಪಿನಲ್ಲಿಟ್ಟುಕೊಂಡಿರುವೆವು. ಕುಳಿತುಕೊಂಡು ಲೆಕ್ಕಾಚಾರ ಹಾಕುವುದು, ಸತ್ಯದ ವಿಷಯವಾಗಿ ಉಪದೇಶಿಸುವುದರ ಮೂಲಕವಾಗಿ ತನ್ನ ಮಗನೊಂದಿಗೆ ಸಹ ಬಾಧ್ಯರಾಗುವಂತೆ ಒಂದು ಗುಂಪಿಗೆ ಕರೆ ನೀಡುವುದು ದೇವರಿಗೆ ಮೆಚ್ಚುಗೆಯಾಗಿತ್ತು. ಅವರನ್ನು ದೇವರ ಮನೆತನವಾಗಲು ಕರೆತರುವುದು ಪ್ರಾರ್ಥನೆಯ ಅಥವಾ ಭಾವೋದ್ವೇಗದ ಮೂಲಕವಾಗಿರದೆ ದೇವರು ಹಾಕಿರುವ ಷರತ್ತು ವಿಧಿಗಳನ್ನು ಪ್ರಕಟ ಮಾಡಿ ಹೇಳುವುದರ ಮೂಲಕವಾಗಿತ್ತು. ದೇವರ ಕೃಪೆಯನ್ನು ಅಂಗೀಕರಿಸುವಂಥವರಿಗೆ ತುರ್ತಾಗಿ ನೀಡಲಾದ ಸಂದೇಶವೇನೆಂದರೆ ಅವರು ತಾವು ಹೊಂದಿರುವಂಥದ್ದನ್ನು ವ್ಯರ್ಥ ಮಾಡಿಕೊಳ್ಳಬಾರದೆಂಬುದು. ಹೇಗೆಂದರೆ ನೇಗಿಲಿನ ಮೇಲೆ ಕೈ ಹಾಕಿದ ಮೇಲೆ
ಹಿಂತಿರುಗಿ ನೋಡಬಾರದೆಂಬುವುದು. ಅಂದರೆ ಕ್ರಿಸ್ತನ ಶಿಲುಬೆಯ ಒಳ್ಳೆಯ ಸೈನಿಕನಾಗಿ ಅವರು ಶ್ರಮೆಯನ್ನು ಅನುಭವಿಸುವವರಾಗಿ ಯಜ್ಞಾರ್ಪಣೆಯ ಸಂಬಂಧವಾದ ಸೇವೆಯ ಸೌಭಾಗ್ಯವನ್ನು ಪಡೆದ ವಿಷಯವಾಗಿ ಸಂತೋಷವುಳ್ಳವರಾಗಿರಬೇಕೆಂಬುದು. ನಾವು ಪ್ರತಿಪಾದಿಸುತ್ತಿರುವ ಅಂಶವೇನೆಂದರೆ, ಸತ್ಯವೇದದ ಅನುಸಾರವಾಗಿ ಕರ್ತನ ಸೈನ್ಯಕ್ಕೆ ಉದ್ಗಾರ ಘೋಷಣೆಗಳ ಮೂಲಕವಾಗಿ ಸೇರಿಸಿಕೊಳ್ಳಲಾಗುವಂಥ ಯಾವ ಪ್ರಯತ್ನವನ್ನು ಯೇಸುವಾಗಲಿ ಆತನ ಶಿಷ್ಯರಾಗಲಿ ಮಾಡಿರಲಿಲ್ಲವೆಂಬುದು. ಇದರಲ್ಲಿ ನಾವು ಇತರರನ್ನು ಟೀಕೆ ಮಾಡದೆ ಕೇವಲ ದೇವಜನರಿಗೆ ಮಾರ್ಗದರ್ಶನ ನೀಡಿ ಅವರು ಆತನ ಚಿತ್ತವನ್ನು ನೆರವೇರಿಸುವ ಬಗ್ಗೆ ಬಹುವಾಗಿ ಸಂಬಂಧಿಸಿರುವ ಅಂಶಗಳನ್ನು ಅವರ ಗಮನಕ್ಕೆ ತರುವವರಾಗಿದ್ದೇವೆ.